ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಪಡಿತಾ ಇರೋ ರಾಜ್ಯ ಕಾಂಗ್ರೆಸ್ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ರಣರಂಗಕ್ಕೆ ಇಳಿದಿದ್ದಾರೆ. ಇನ್ನೊಂದೆಡೆ ಟೈಮ್ ಫಿಕ್ಸ್ ಆಗೇ ಇಲ್ಲ ಅಂತ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿಕೆ ಮಾರ್ಮಿಕ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ಕೈಮನೆಯ ಪಟ್ಟದಾಟದ ವಿಚಾರಕ್ಕೆ 3 ಸಾಧ್ಯತೆಗಳ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಹಾಗಿದ್ರೆ ಕೈಮನೆಯಲ್ಲಿ ನಡೀತಾ ಇರೋದು ಏನು? ಬನ್ನಿ ತೋರಿಸ್ತೀವಿ. ಮೊನ್ನೆ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು ಎಂದಿದ್ದ ಡಿಕೆ ದೇವರು ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು. ಇಂದು ಕಾಲ ಮುಹೂರ್ತ, ಜನರೇ ದೇವತೆಗಳೆಂದು ಮಾರ್ಮಿಕ ಮಾತು. ಕಾಲ 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 ಟೈಮು ಮುಹೂರ್ತ, ಜನರೇ ದೇವತೆಗಳು. ಸಿಎಂ ಆಯ್ಕೆ ಮಾಡುವಾಗ ಸಮಯ ನಿಗದಿ ಮಾಡಿಲ್ಲ ಎಂದ ಪರಮೇಶ್ವರ್. ನೀವೇನು ಸಮಯ ಆಗ್ಲಿ ಯಾವ್ದು ನಿಗದಿ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ಯಾರು ನಮ್ಗೆ ಜನರಲ್ ಸೆಕ್ರೆಟರಿ ಆಗ್ಲಿ ಹೈಕಮಾಂಡ್ನವ್ರು ಯಾರು ನಮ್ಗೇನು ಹೇಳಿಲ್ಲ. ನಮಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಎಂದ ರಾಯರೆಡ್ಡಿ. ಸಿದ್ದರಾಮಯ್ಯನವರು ಇರಬೇಕು. ಒಬ್ಬರದ್ದು ಮಾರ್ಮಿಕ ಮಾತು, ಮತ್ತೊಬ್ಬರದ್ದು ನೇರ ಪಟ್ಟು. ರಾಜ್ಯ ಕಾಂಗ್ರೆಸ್ ಮನೆಯ ಪಟ್ಟದ ಪಗಡೆ ಆಟಕ್ಕೆ ದಿನಕ್ಕೊಂದು ತಿರುವು. ಪಂಚರಾಜ್ಯ ಚುನಾವಣೆ ಬಳಿಕ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಕೈ ಹಾಕಿದೆ. ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೆಸಿ ವೇಣುಗೋಪಾಲ್ಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಕಡೆ ಗಮನ ಕೊಡಿ, ಪದೇ ಪದೇ ಗಲಾಟೆಗಳು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಗೊಂದಲ ಮುಗ್ದಿಲ್ಲ, ನಾಯಕರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಕೈಪಡೆಯಲ್ಲಿ ಏನಾಗಬಹುದು ಅನ್ನೋ ಸಾಧ್ಯತೆಗಳ ಬಗ್ಗೆ ಚರ್ಚೆ ಭುಗಿಲೆದ್ದಿದೆ. ಅದೇನು ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ನಾಯಕರು ಕೊಟ್ಟ ಹೇಳಿಕೆಗಳನ್ನ ಒಮ್ಮೆ ಕೇಳಿ. ಸಿದ್ದರಾಮಯ್ಯನವರು ಇರಬೇಕು. 2 ವರ್ಷ ಅಂದ್ರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದ್ರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ. ಇದು ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅನ್ನೋದನ್ನ ನಾನು ಹೇಳಿದ್ದೇನೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಲಿ, ಇವ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ. ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ. ಕೇಳಿದ್ರಲ್ಲ, ಬುಧವಾರ ಮಾತನಾಡಿದ್ದ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ. ನಮಗೆ ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಇರಬೇಕು ಅಂದಿದ್ರು. ಇನ್ನಿವತ್ತು ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಪರಮೇಶ್ವರ್, ಸಿಎಂ ಆಯ್ಕೆ ಮಾಡುವಾಗ ಇಷ್ಟೇ ಸಮಯಕ್ಕೆ ಅಂತ ನಿಗದಿ ಮಾಡಿಲ್ಲ, ನಮಗೆ ಯಾರಿಗೂ ಹೇಳಿಲ್ಲ ಎಂದಿದ್ರು. ಈ ಮಧ್ಯೆ ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ರಾಜಣ್ಣ ಹೇಳಿದ್ರು. ಅದಕ್ಕೆ ನಿನ್ನೆ ಉತ್ತರಿಸಿದ್ದ ಡಿಸಿಎಂ ಡಿಕೆ, ನಾನೇನು ಬದಲಾವಣೆ ಮಾಡಿ ಅಂತ ಕೇಳಿಲ್ಲ. ಹೀಗಿರುವಾಗ ರಾಜಣ್ಣ ಯಾಕೆ ಸಿಎಂ ಬದಲಾಯಿಸೋಕೆ ಹೊರಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರು. ಡಿಕೆ ಹೇಳಿಕೆಯನ್ನೇ ಇಂದು ಪರಮೇಶ್ವರ್ ಉಲ್ಲೇಖಿಸಿದ್ದು ಸಿಎಂ ಬದಲಾವಣೆ ಇಲ್ಲ ಅನ್ನೋ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಸಿದ್ದರಾಮಯ್ಯನವರು ಏನೋ ಬದಲಾವಣೆ ಆದ್ರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರ್ಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಹಿಡಿಬೇಕು ಅಂತ ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನಿ? ನಾನೆಲ್ಲ ಹೇಳಿಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ರು. ಅವ್ರು ಕೇಳಬೇಕು. ಅವೆಲ್ಲ ಸಿಎಂ ಕೇಳಿದ್ರು. ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ನೆ ಹೇಳ್ತಾರ? ಅಲ್ಲಲ್ಲ, ಸುಮ್ನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂನೇ ಅಂತ ಅವರು ಹೇಳಿದ್ದಾರೆ. ಅದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು? ಇದರ ನಡುವೆ ಡಿಸಿಎಂ ಡಿಕೆ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಾನೆ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಮೊನ್ನೆಯಷ್ಟೇ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದ ಡಿಕೆ ಇಂದು ಚಾಮರಾಜನಗರದಲ್ಲಿರೋ ಮಧ್ಯರಂಗ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಪತ್ನಿ ಜೊತೆ ಸೇರಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಡಿಕೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂದಿದ್ದಾರೆ.
ಸಿಎಂ ಕಾಲ ಟೈಮು ಮುಹೂರ್ತ ಎಲ್ಲ ಸರ್ ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ನೀವೇ ಇದ್ದೀರಲ್ಲಪ್ಪ ದೇವತೆಗಳು, ಜನರೇ ದೇವತೆಗಳು. ಅಲ್ಲಿಗೆ ಪಟ್ಟದ ಪಗಡೆ ಆಟಕ್ಕೆ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಇದೇ ಹೊತ್ತಿನಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಮುಂದಾಗೋ 3-4 ಸಾಧ್ಯತೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಮೇ ತಿಂಗಳ ಅಂತ್ಯಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಚರ್ಚೆ ಮಾಡಬಹುದು. ಸಿಎಂ ಮುಂದುವರಿಕೆ ಅಥವಾ ಬದಲಾವಣೆ ಬಗ್ಗೆ ಮೊದಲು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಬಳಿಕ ಕ್ಯಾಬಿನೆಟ್ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ಅವಕಾಶ ಕೋರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಸಂಪುಟ ಪುನಾರಚನೆಗೆ ಅವಕಾಶ ಕೊಟ್ಟರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತಾನೆ ಅರ್ಥ. ಅಲ್ಲದೆ ಸಂಪುಟ ಪುನಾರಚನೆಗೆ ಮಾತ್ರ ಚರ್ಚೆ ಸೀಮಿತವಾಗುವ ಚಾನ್ಸ್ ಹೆಚ್ಚಿದೆ. ಇನ್ನು ಎರಡನೇ ಸಾಧ್ಯತೆ ನೋಡೋದಾದರೆ ರಾಜ್ಯಸಭೆ ಚುನಾವಣೆ ತನಕ ಬದಲಾವಣೆ ಚರ್ಚೆ ಮುಂದೂಡಿಕೆ ಸಾಧ್ಯತೆ ಇದೆ. ಜೂನ್ 25ರೊಳಗೆ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಇದೆ. ಅದಕ್ಕಿಂತ ಮುಂಚೆ ಸಂಪುಟ ಪುನಾರಚನೆ ಮಾಡಿದರೆ ರಾಜ್ಯಸಭೆ ಚುನಾವಣೆ ವೇಳೆ ಅಸಮಾಧಾನ ಹೊರಬೀಳುವ ಆತಂಕವಿದೆ. ಕ್ರಾಸ್ ವೋಟಿಂಗ್ ಆತಂಕದಿಂದ ಸಂಪುಟ ಪುನಾರಚನೆ ಮುಂದೂಡಿಕೆ ಆದರೂ ಆಗಬಹುದು. ಇನ್ನು ರಾಜ್ಯಸಭೆ ಚುನಾವಣೆ ಬಳಿಕ ಎಂಎಲ್ಸಿ ಚುನಾವಣೆಯೂ ಇದೆ. 2 ಚುನಾವಣೆಯಲ್ಲೂ ಶಾಸಕರು ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗಾಗಿ ಶಾಸಕರ ವಿಶ್ವಾಸ ಉಳಿಸಿಕೊಳ್ಳೋಕೆ ಸಂಪುಟ ಪುನಾರಚನೆಗೆ ಮತ್ತೆ 1 ತಿಂಗಳ ಗ್ರಹಣ ಹಿಡಿಯಬಹುದು. ಇನ್ನು ಪಟ್ಟದಾಟದಲ್ಲಿ ಸಾಧ್ಯತೆ 3 ಏನಿದೆ ಅಂದರೆ, ಒಂದು ವೇಳೆ ಹೈಕಮಾಂಡ್ ಕರೆದ್ರೆ ರಾಹುಲ್ ಗಾಂಧಿ ಚರ್ಚೆ ವೇಳೆ ಸಿದ್ದರಾಮಯ್ಯ, ಡಿಕೆ ಇಬ್ಬರು ದಾಳ ಉರುಳಿಸೋ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಆಗಬೇಕು ಅಂದರೆ ಪರಂ ಹೆಸರು ಸಿದ್ದರಾಮಯ್ಯ ಸೂಚಿಸೋ ಪ್ಲಾನ್ ಇದೆ. ಸಿಎಂ ಬದಲಾವಣೆ ಆಗೋ ತನಕ ಪುನಾರಚನೆ ಬೇಡ ಅಂತ ಡಿಕೆ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ತಣ್ಣೀರನ್ನು ತಣಿಸಿ ಕುಡಿಯೋ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಯಾವ ದಾರಿ ಆಯ್ದುಕೊಳ್ಳುತ್ತೆ, ಪಟ್ಟದಾಟಕ್ಕೆ ಯಾವ ರೀತಿ ತೆರೆ ಎಳೆಯುತ್ತೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಬೆಂಗಳೂರಿನಿಂದ ಪ್ರಸನ್ನ ಮತ್ತು ಸುನಿಲ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.